ಜಿಲ್ಜೇರಿ ವೃತ್ತ ಶ್ರೀ ರೇಣುಕಾಚಾರ್ಯ ದೇಗುಲ ಬಳಿಯಲ್ಲಿ ವೀರಶೈವ ಪಂಚಮಸಾಲಿ ಜಾಗೃತಾ ಸೇವಾ ಸಂಘ ಆಯೋಜಿತ ರಾಣಿ ಚೆನ್ನಮ್ಮ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಸಮಾರಂಭ ಉದ್ಘಾಟಿಸಿ ಶಾಸಕ ಜಿಎಸ್ ಪಾಟೀಲ್ ಮಾತನಾಡಿದರು. ರಾಜ್ಯದಲ್ಲಿ 1,60,00,000 ಇದ್ದ ವೀರಶೈವ ಲಿಂಗಾಯತ ಜನಸಂಖ್ಯೆ ಗಣತಿಯಲ್ಲಿ 70 ಲಕ್ಷಕ್ಕೆ ಕುಸಿದಿದೆ. ವೀರಶೈವ ಲಿಂಗಾಯತ ಸಮುದಾಯದ ಒಗ್ಗಟ್ಟನ್ನು ಕಾಯ್ದುಕೊಳ್ಳದಿದ್ದರೆ ಅವಕಾಶಗಳಿಂದ ವಂಚಿತರಾಗುತ್ತಿದ್ದೇವೆ. ಇಂದಿನ ರಾಜಕೀಯ ವಿಕಲ್ಪಗಳು ನಮ್ಮ ಸಮಾಜದ ಮೇಲೆ ಬೀಳದಂತೆ ನೋಡಿಕೊಂಡಾಗ ಮಾತ್ರ ರಾಜಕೀಯದಲ್ಲಿ ಅವಕಾಶಗಳು ದೊರೆಯಲಿವೆ. ಅದಕ್ಕಾಗಿ ಎಲ್ಲರ ಒಗ್ಗಟ್ಟು ಅತಿ ಮುಖ್ಯ. ರಾಜ್ಯಕ್ಕೆ ಹೆಚ್ಚಿನ ಮುಖ್ಯಮಂತ್ರಿಗಳನ್ನು ನೀಡಿರುವ ವೀರಶೈವ ಸಮಾಜ ರಾಜಕಾರಣಿಗೆ ಈಗ ಅವಕಾಶಗಳು ಮೊದಲಿನಂತೆ ದೊರೆಯುತ್ತಿಲ್ಲ. ಅದಕ್ಕಾಗಿ ಎಲ್ಲರೂ ಒಳಪಂಗಡ ಮರೆತು ಒಗ್ಗಟ್ಟು ಅವಶ್ಯ ಎಂದರು. ಸಾನ್ನಿಧ್ಯ ವಹಿಸಿದ್ದ ಹಾಲಿಕೆರೆ ಅನ್ನದಾನೇಶ್ವರ ಸಂಸ್ಥಾನ ಮಠ ಜ ಮುಪ್ಪಿನ ಬಸವಲಿಂಗ ಸ್ವಾಮಿಗಳು ಮಾತನಾಡಿ, ಸಂಕುಚಿತ ಭಾವನೆ ಬಿಡಿ, ವೀರಶೈವ ಲಿಂಗಾಯತ ಸಮಾಜ ಎಲ್ಲರೂ ಒಂದೇ ಭಾವನೆ ಎಂದು ಮೂಡಿಸಿಕೊಳ್ಳಿ. ವೀರಶೈವ ಲಿಂಗಾಯತ ಸಮಾಜ ಎಲ್ಲರೂ ಒಂದು ಭಾವನೆ ಮೂಡಿಸಿಕೊಳ್ಳಿ. ಅಖಿಲ ಭಾರತ ವೀರಶೈವ ಮಹಾಸಭಾ ರಚಿಸಿ ಎಲ್ಲ ವೀರಶೈವರನ್ನು ಒಂದೆಡೆ ಮಾಡಿದ ಮಹಾನ್ ವ್ಯಕ್ತಿ ಹಾನಗಲ್ ಕುಮಾರಸ್ವಾಮಿಗಳು ಒಳಪಂಗಡಗಳು ಒಂದಾಗಿಸಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯವನ್ನು ಒಗ್ಗೂಡಿಸುವುದು ಎಲ್ಲರ ಗುರಿಯಾಗಿರಲಿ ಎಂದರು. ನಾನು ಮೊದಲಿನಿಂದನೂ ಇಲ್ಲಿ ಏನೇನು ಯಾರ್ಯಾರು ಭಾಷಣ ಮಾಡಿದ್ರು ಅವರೆಲ್ಲರೂ ಭಾಷಣಕ್ಕೆ ಏನು ಆಶೀರ್ವಚನ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಅದನ್ನೆಲ್ಲ ಜಿ.ಎಸ್. ಪಾಟೀಲ್ ಸಾಹೇಬ್ರು ಹೇಳ್ಬಿಟ್ಟಿದ್ದಾರೆ. ನಾನೇನಪ್ಪ ನನ್ನ ಮನಸ್ಸಿನಾಗ ಇದ್ದಿದ್ದನ್ನು ಅಷ್ಟು ಹೇಳ್ಬಿಟ್ರಲ್ಲ ಸಾಹೇಬ್ರು ಅನ್ನಕ್ ಕುಂತಿದ್ದೆ. ಏನಂತಿದ್ರಿ ಅಂದ್ರೆ ನೀವೆಲ್ಲರೂ ನಮ್ಮ ಸಮಾಜದವ್ರು ಕೊಟ್ಟಾರ, ನನಗೊಂಥರ ಅನ್ಸಕೊಂಡ್ಬಿಟ್ಟೈತಿ. ಇಲ್ಲಿ ನಮ್ಮ ಸಮಾಜ ಅಂದ ಕೂಡ್ಲಿನ ಒಳಪಂಗಡಗಳ ಸಂಘಟನೆ ಮಾಡ್ಕೊಳ್ರಿ ಬ್ಯಾಡ್ ಅನ್ನೋದಿಲ್ಲ. ಆದ್ರೆ ಇಲ್ಲಿ ನಮ್ಮ ಸಮಾಜದವ್ರು ಬಂದಾರ, ಬೇರೆ ಸಮಾಜದವ್ರು ಬಂದಾರ, ಬೇರೆ ಯಾರು ಬಂದಿಲ್ಲ, ಅಷ್ಟು ವೀರಶೈವ ಲಿಂಗಾಯತರ ಇದೀರಿ ನೀವೆಲ್ಲ ಇಲ್ಲಿ. ಇಷ್ಟರೊಳಗನ ನಮ್ಗೆ ಇಷ್ಟ ಅನೈಕ್ಯತೆ ಇದ್ದಾಗ ಅದ್ರ ಬಗ್ಗೆ ತಾವ ಚಿಂತನೆ ಮಾಡ್ರಿ. ನಾವು ಈಗ ಇದು ನಮ್ಮ ಗುರುಗಳಂದ್ರು 70 ವರ್ಷ ಹೇಳ್ಯಾರ. ಈಗ ನಾವೊಂದು 20 ವರ್ಷ ಹೇಳ್ಕೊಡ್ದನ ಇದು ಪೂರ್ತಿ ಕ್ಲೋಸ್ ಆಗಿಬಿಡ್ತೈತೆ ಏನು ಮ್ಯಾಟ್ರ್ ಅಂತ ಅನ್ಸಾಕೈತಿ ನಮ್ಗೆ. ಅದಕ್ಕೆ ನೀವು ಸಮಾಜ ಸಂಘಟನೆ ಮಾಡ್ಕೊಳ್ರಿ, ಅದಕ್ಕೆ ನೋ ತಕರಾರು. ಆದ್ರೆ ಹಿಂಗೆ ಸಾಮುದಾಯಿಕವಾಗಿ ಮತ್ತು ಹೊರಗೆ ಕೆಲಸ ಮಾಡ್ಬೇಕಾದಾಗ ಹೆಚ್ಚಿಗೆ ನಾವು ವೀರಶೈವ ಲಿಂಗಾಯತರ ಅನ್ನೋ ಪದಾನೇ ಹೆಚ್ಚಿಗೆ ಬಳಸ್ರಿ. ನೀವು ಪಂಚಮಸಾಲಿ ಭವನ ಅಂತ ಹಾಕೊಳ್ರಿ, ಮಕ್ಕಳಿಗೆ ಓದಿಸ್ರಿ, ನಮ್ದೇನು ತಕರಾರಿಲ್ಲ, ಎಲ್ರೂ ಮಾಡ್ಬೇಕಾಗಿದ್ದದ್ದು. ನಾವು ಯಾಕಂತಂದ್ರೆ ಅಧಿಕಾರ ವಿಕೇಂದ್ರೀಕರಣ ಅನ್ನೋದನ್ನು ಫಸ್ಟ್ ಕೊಟ್ಟಿದ್ದ ಬಸವಣ್ಣನವರು. ಅಖಂಡ ವೀರಶೈವ ಸಮಾಜದವ್ರಿಗೆ ನಾವು ಶಿಕ್ಷಣ ಕೊಡ್ತೇವೆ ಅಂತ ಹೋದಾಗ ಮಠಗಳೇನೋ ಮಾಡ್ತಾವೆ, ಕೆಲವೊಮ್ಮೆ ಸಾಮಾಜಿಕವಾಗಿ ನಿಮಗೆ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಅಟ್ಲೀಸ್ಟ್ ನಾವು ಪಂಚಮಸಾಲಿ ಸಮಾಜದವ್ರಿಗೆ ಆದ್ರೂ ನಾವು ಶಿಕ್ಷಣ ಕೊಡ್ತೇವೆ, ಉಚಿತವಾಗಿ ಅವ್ರಿಗೆ ಏನಾದ್ರೂ ಸಹಾಯ ಸಹಕಾರ ಮಾಡ್ತೇವೆ ಅಂತ ನೀವು ಮಾಡೋದನ್ನ ನಾವು ತಪ್ಪ ಅಂತ ಅನ್ನೋದಿಲ್ಲ. ಆದ್ರೆ ಸಾಮಾಜಿಕವಾಗಿ ಏನೋ ಕೆಲಸ ಮಾಡಿದ್ರು ಮತ್ ನೀವು ಅಷ್ಟು ನಮ್ಮ ಸಮಾಜ ಗುರುಗಳು ಅಂದ್ರೆ ನಾವ್ಯಾರೋ ಅಂತ ನಮ್ಗೆ ದೊಡ್ಡ ಪ್ರಶ್ನೆ ಐತೆ. ಅದಕ್ಕೆ ಉತ್ತರ ನೀವು ಕೊಡ್ಬೇಕು. ನಾವ್ ಯಾರು ಗುರುಗಳಪ್ಪ? ಈಗ ಐನಾರೆಲ್ಲ ಸೇರ್ಕೊಂಡು ಪಂಚಾಚಾರ ಹತ್ರ ಹೋಗ್ಯಾರಿ, ನೀವೆಲ್ಲ ನಿಮ್ ಮಾಡ್ಕೊಂಡು ನಿಮ್ ಹತ್ರ ಹೋಗ್ಯಾರಿ. ಮತ್ ನಾವ್ ವಿರಕ್ತ ಮಠ ಸ್ವಾಮಿಗಳು ಯಾರು ಗುರುಗಳು? ನಾವ್ ಹಿಂಗಾದ್ರೆ ಸೀದಾ ನಮ್ದೊಂದು ಬೇರೆ ಐತಿ ಕೊನೆಗೆ. ಮತ್ ನಾವ್ ಅಲ್ಲಿಗೆ ಹೋಗ್ಬಿಟ್ಟಿವಿ ಅಂತಂದ್ರೆ ನಿಮ್ಗೆಲ್ಲರಿಗೆ ಕಷ್ಟ ಆಗತ್ತೆ ನೋಡ್ರಿ. ಅದಕ್ಕೆ ನೀವೆಲ್ರೂ ಈಗ ಬಹಳ ಒಂದು ಒಳ್ಳೆ ಕಿತ್ತೂರು ರಾಣಿ ಚೆನ್ನಮ್ಮ ಸಾಂಸ್ಕೃತಿಕ ಭವನ ಅಂತ ನೀವು ಮಾಡಕ್ ಕುಂತಿರಲ್ಲ, ನೋಡಿ ಬಹಳ ಸಂತೋಷ ಆಯ್ತು ನನಗೆ. ಸಿದ್ದಣ್ಣರಿಗೆ 1 ತಿಂಗಳ ಹಿಂದೆ ನಾನು ಇಲ್ಲಿ ಕಾಲೇಜಿಗೆ ಹಂಗ ವಿಸಿಟ್ ಕೊಟ್ಟಾಗ ನಮ್ಗೆ ತೋರಿಸಿದ್ರು, ಬುದ್ಧಿ ಭಾಳ ಖರ್ಚು ಮಾಡೋದಿಲ್ರಿ, ನಮ್ ದೋಸ್ತ್ ಒಂದು ಡಿಸೈನ್ ಮಾಡಿಕೊಟ್ಟಾನ್ರಿ, ಕಡಿಮೆ ಖರ್ಚಿನೊಳಗನ ನಾವು ಚೆನ್ನಾಗಿ ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ಸಮುದಾಯ ಭವನ ಮಾಡ್ಬೋದ್ರಿ ಅಂತ ಹೇಳಿದ್ರು. ನೋಡಿದ ತಕ್ಷಣ ನಮ್ ತಲೆಯಾಗ ಬಂದು ಮೊದಲಿರ್ತನ ಅನ್ಕೊಳ್ತಿದ್ದೆ, ನಮ್ಮ ಈ ಗಜೇಂದ್ರಗಡ ರೋಣ ತಾಲೂಕಿನೊಳಗ ನಮ್ಮ ಸಂಸ್ಕೃತಿ ಪ್ರತಿಬಿಂಬಿಸ್ತಕ್ಕಂಥವು ಏನೂ ಇಲ್ಲ ಅಂತಂದ. ಅದಕ್ಕೆ ನಾವು ಈ ರೋಣ ಮತ್ತು ಇದು ನಮ್ಮ ಗಜೇಂದ್ರಗಡ ಮತ್ತು ನರೇಗಲ್ ರೋಡಿಗೆ ನಮ್ದೊಂದು ಹೊಲ ಐತಿ, ಸ್ವಂದರ್ ಹೊಲ ಅಂತಂದು ದಾನ ಕೊಟ್ಟಾರ. ಅಲ್ಲೊಂದು ನಾವು ಹೆರಿಟೇಜ್ ಮಾಡಬೇಕು ಅನ್ನೋದೊಂದು ಯೋಜನೆ ಮಾಡ್ಕೊಳ್ತಾ ಇದ್ವಿ. ನಮ್ಗಿನ್ನೂ ಇವನ್ನೆಲ್ಲ ಕೆಲಸ ನೋಡಿದ ಮೇಲೆ ಅಲ್ಲೊಂದು ನಾವೇನಾದ್ರೂ ನಮ್ಮ ರೋಣ ತಾಲೂಕಿನ ಕ್ಷೇತ್ರದ ಇನ್ನು ನಾವು ಸಾಹೇಬ್ರ ಜೊತೆ ಚಿಂತನೆ ಮಾಡಿಲ್ಲ. ನಮ್ಮ ತಲೆಯಾಗ ನಾವು ಮೊದಲು ಚಿಂತನೆಗೆ ಬಿಟ್ಟೇವೆ ಅದನ್ನ. ಅದು ನಮ್ಮ ತಲೆಯಾಗ ಏನೇನು ಕೊನೆಗೆ ಒಂದು ಚಿಂತನೆ ಬರ್ತೈತಿ, ಅವ್ರ ಜೊತೆ ಒಂದು ಚರ್ಚೆ ಮಾಡಿ ನಮ್ಮ ಈ ಭಾಗದ ಜನರಿಗೆ ಒಂದು ಸಾಂಸ್ಕೃತಿಕವಾಗಿ ಮನರಂಜನೆ ನೀಡತಕ್ಕಂಥದ್ದು ಒಂದು 10 ಎಕರೆ ಒಳಗ ಅದನ್ನ ಡಿಸೈನ್ ಮಾಡಬೇಕು ಅಂತಕ್ಕಂತಹ ಯೋಜನೆಯನ್ನ ನಾವಿನ್ನೂ ಚಿಂತನೆ ಮಾಡ್ತಾ ಇದ್ದೀವಿ. ಯಾಕೆ ಇದನ್ನ ಹೇಳ್ತಾ ಇದ್ದೇವೆ ಅಂತ ಇದು ನೋಡಿದ ಮೇಲೆ ನಮಗ್ ಮತ್ತೆ ಐಡಿಯಾ ಬರಕುಂತ ತಲೆ ಒಳಗೆ ಇನ್ನು ಏನೇನ್ ಮಾಡ್ಬೋದು ನಾವು ಅಲ್ಲಿ ಅಂತಂದ. ಹಂಗ ಸಿದ್ದಣ್ಣರ ಸಾಹೇಬ್ರು ಹೇಳ್ದಂಗ ಬಹಳ ಬುದ್ಧಿವಂತರದಾರ. ಮತ್ ನಾವು ಅವ್ರ ಬಗ್ಗೆ ಸ್ವಲ್ಪ ಪರಿಚಯ ನಮ್ಗೆ 2 ವರ್ಷದಿಂದ
ಆದ್ರೆ ಅವ್ರ ಹಳೆ ಪರಿಚಯರೆಲ್ಲ ಹೇಳ್ತಾರಲ್ಲ, ಅವ್ರ ಕಡೆ ಒಂದೇನಾರು ಹೋದಂದ್ರ ಹೊಳ್ಳಿ ಇಸ್ಕೊಳ್ಳೋದು ಕಷ್ಟ ಐತ್ರಿ. ಬಹಳ ಕಟ್ಟುನಿಟ್ಟಾಗಿ ದುರುಪಯೋಗ ಆಗಲಾರ್ದಂಗ ಮಾಡ್ತಕ್ಕಂತಹ ಬುದ್ಧಿವಂತಿಕೆ ಸಿದ್ದಣ್ಣರ ಹತ್ರ ಇದೆ ಅಂತಕ್ಕಂತಹದ್ದನ್ನ ನಮ್ಗೆಲ್ಲಾ ಬಹಳ ಜನ ಗಜೇಂದ್ರಗಡದ ಹಿರಿಯರು ಇಲ್ಲಿರ್ತಕ್ಕಂತಹ ನಾಗರಿಕರೆಲ್ಲ ಹೇಳಿದ್ರು. ಏನಾದ್ರೂ ಬಂದ್ರು ಅದನ್ನ ಸರಿಯಾಗಿ ಸದ್ವಿನಿಯೋಗ ಆಗಬೇಕು, ಅದು ದುರುಪಯೋಗ ಆಗಬಾರದು ಅಂತಕ್ಕಂಥ ಹಿಡಿತ ಅವರಲ್ಲಿದೆ ಅಂತಕ್ಕಂತಹದ್ದನ್ನು ಕೇಳಿ ನಮ್ಗೆ ಬಹಳಷ್ಟು ಸಂತೋಷವಾಯ್ತು. ಇನ್ನುಳಿದಂಗ ಎಲ್ಲ ಚೆನ್ನಾಗಾಗಿದೆ. ನಿಜವಾಗ್ಲೂ ಒಂದು ಒಳ್ಳೆ ಡಿಸೈನ್ ಮಾಡಿಸಿದಾಗ ಅದು ಕಾರ್ಯರೂಪಕ್ಕೆ ಬರ್ಲಿ. ನಾವೇನು ನಂದು ಏನೇನೋ ತಲೆಗಿತ್ತು ಫಸ್ಟ್ ಕೊಟ್ಟಿದ್ರಿಂದ ಚಲೋತ್ನೆ ಒಂದ್ ಅರ್ಧ ಗಂಟೆ ಆಶೀರ್ವಚನೆ ಮಾಡಿ ಹೋಗ್ತಿದ್ದೆ ನಾನು. ಈಗೆಲ್ಲ ಪಾಪ ಎಲ್ರಿಗೂ ಪ್ರಸಾದದ ಚಿತ್ತಿದ್ದಾಗ ನಾವು ಬಹಳ ಆಶೀರ್ವಚನೆ ಮಾಡಕ್ ಹೋದ್ರೆ ಅದಷ್ಟು ಸಮಂಜಸ ಅನ್ಸೋದಿಲ್ಲ. ನಾಳೆ ನೀವು ಮಾಡ್ತೀರಲ್ರಿ, ನೀವು ಒಟ್ಟ ಈಗ ಏನಂತೀರಂದ್ರೆ ಬ್ಯಾರೆ ಯಾರ ನಮ್ಮ ಸಮಾಜದವ್ರು ಬಂದಾರ ಮತ್ ನಾವ್ಯಾಕೆ ಹೋಗ್ಬೇಕಂತ ಉಳ್ದವ್ರು ಎನಸ್ಬಾರ್ದು. ಒಟ್ಟ ಟೋಟಲ್ ವೀರಶೈವ ಲಿಂಗಾಯತ ಸಮಾಜದವ್ರಲ್ರಿ, ನೀವು ಪಂಚಮಸಾಲಿ ಸಮಾಜದ ಸಂಘ ಮಾಡ್ಕೊಡ್ರಿ, ಪಂಚಮಸಾಲಿ ಸಮಾಜದ್ದನ್ನ ಎಲ್ಲಾ ಮಾಡ್ರಿ. ಹೊರಗೆ ನೀವು ಭಾಷಣದೊಳಗೆ ಹೇಳ್ಬೇಕಾದಾಗ ನಾವು ವೀರಶೈವ ಲಿಂಗಾಯತರ ಅನ್ನೋ ಪದಾನೇ ಹೆಚ್ಚಿಗೆ ಬರ್ಬೇಕು. ಇಲ್ಲಿ ಬಹಳ ಕಡೆ ಏನ್ ಬರ್ದಿತ್ತು, ನಾನು ಹೇಳುದು ನಿಮ್ ತಪ್ಪ ಅನ್ಸಿದ್ರು ನನ್ಗೆ ಹೇಳ್ಬೇಕಾಗಿದ್ದನ್ನು ಹೇಳಿ ಹೋಗ್ಬಿಡ್ತೇನೆ ನಾನು. ಆಮೇಲೆ ನೀವು ನನ್ ಬೈರಿ ಇನ್ನೇನ್ ಕರೆಸ್ಲಿಕ್ಕಂತಂದ್ರು ನನ್ ಕೆಲಸ ಭಾಳ ಅದಾವು, ನಾ ಆಚೆ ಕಡೆ ಗಾಡಿ ಹೊಳಸ್ಕೊಂಡು ಹೋಗ್ಬಿಡ್ತೇನೆ. ಆದ್ರೆ ಇದೊಂದು ಸ್ವಲ್ಪ ಮಾಡಿದ್ರೆ ಅಂತಂದ್ರ ಇದ್ರ ಬಗ್ಗೆ ಎಲ್ಲಾ ಸಾಹೇಬ್ರು ಹೇಳಿದ್ರು, ರಾಜ್ಯದೊಳಗೆ ನಮ್ ಸಮಸ್ಯೆ ಏನದ, ನಮ್ ಪರಿಸ್ಥಿತಿ ಏನ್ ಬಂದದ, ಅದಕ್ಕೆ ಕುಳಿತು ನಾವೆಲ್ಲ ಸಣ್ಣ ಸಣ್ಣ ದೊಡ್ಡವಾಗಿರ್ತಾವ. ನಮ್ಮ ಓಣ್ಯಾಗಿನ ಸಮಸ್ಯೆನ ರಾಜ್ಯದ ಸಮಸ್ಯೆ ಆಗ್ಯಾವ, ರಾಜ್ಯದ ಸಮಸ್ಯೆನ ದೇಶದ ಸಮಸ್ಯೆ ಆಗ್ಯಾವು. ಈಗ ಹಂಗ ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ ನಿಮ್ಗೆ. ಅಮೇರಿಕಾ, ಇಸ್ರೇಲು, ಇರಾನ್ ಯುದ್ಧ ನಡೆದೈತಿ. ಈಗ ಇರಾನ್ ಅಂದ್ರೆ ಏನು ಸಣ್ಣದ ಅಂತ ನಾವು ತಿಳ್ಕೊಂಡೇವಿ, ಅಮೇರಿಕಾ ಅಂದ್ರೆ ಏನು ಬಹಳ ದೊಡ್ಡದು, ಅವ್ರನ್ನೇನು ಮಾಡಕ್ ಆಗಂಗಿಲ್ಲ, ಹೆದರ್ಸಕ್ ಆಗೋದಿಲ್ಲ ಅಂತಂದ. ಒಂದು ಸಣ್ಣ ಇರಾನ್ ಎಷ್ಟು ಈಗ ಯುದ್ಧ ಮಾಡಕ್ ಕುಂತೈತಿ ಅಂತ ನಿಮ್ಗೆಲ್ಲ ಗೊತ್ತೈತಿ. ಸಣ್ಣವ್ರು ಬಿಡು ಅವ್ರ ಏನ್ ಮಾಡ್ತಾರ ಅನ್ನೋ ಭಾವನಾ ಯಾರಿಗೀಗ ಸಣ್ಣದು ದೊಡ್ಡದು ಅಂತ ನಾವೇನು ಅನ್ನಕ್ ಬರೋದಿಲ್ಲ. ಈಗ ಎಲ್ರು ದೊಡ್ಡವ್ರ. ಈಗ ಬಸಣ್ಣ ಹೇಳಿದ್ನಲ್ಲ, ಮುಲಿ ಬನ್ನಿ ಬಸಣ್ಣ, ಎಲ್ರು ದೊಡ್ಡವ್ರ. ಈಗ ಯಾರನ್ನು ನಾವು ಕೀಳರಿಮೆ ಮಾಡಿ ನೋಡಕ್ ಹೋದ್ವಿ ಅಂತಂದ್ರ ನಾವ್ ಯಶಸ್ವಿ ಆಗಕ್ ಆಗೋದಿಲ್ಲ. ಅದಕ್ಕೆ ನಾವು ಒಟ್ಟ ವೀರಶೈವ ಲಿಂಗಾಯತರು ಎಲ್ರು ಒಂದ ಅಂತ ಭಾವನಾ ಬಂದಾಗನ ನಮ್ಗೆ ಯಶಸ್ಸು ಸಿಗತ್ತ. ಇದನ್ನ ನಾವು ಇದು ಭಾಷಣದ ಸರಕಾಗ್ಬಿಟ್ಟೈತಿ. ಈಗ ಕಮಿಟಿಯವರು ನಮ್ಮ ನಿಕಟ ಪೂರ್ವ ಅಧ್ಯಕ್ಷರಾದ ಸಿದ್ದಣ್ಣ ಸಾವ್ಕಾರ್ ಕೂಡ ಸನ್ಮಾನ್ಯ ಶಾಸಕರಿಗೆ 2 ಬೇರೆ ನಾವು ಭೇಟಿಯಾದ್ವಿ. ಸನ್ಮಾನ್ಯ ಶಾಸಕರು ಒಂದು ಕಿವಿ ಮಾತು ಹೇಳಿದ್ರು ನಮ್ಗ, ಈ ಕಟ್ಟಡ ಕಲ್ಯಾಣ ಮಂಟಪ ಕಟ್ಟಡನ ನಾನು ಅನುದಾನ ಕೊಡ್ತೀನಿ, ಅಷ್ಟರಿಂದ ಆಗೋದಿಲ್ಲ, ನೀವು ಬೇರೆ ಪ್ರಯತ್ನ ಮಾಡಬೇಕು, ಆದಷ್ಟು ಬೇಗ ಮಾಡ್ಬೇಕು. ಯಾಕಂದ್ರೆ ಸುಮ್ಮನೆ ಹಂಗ ಇದನ್ನ ಮಾಡಿ ಹೋದ್ರ ಅದು ಆಗೋದಿಲ್ಲ. ಅದಕ್ಕೆ ಗಟ್ಟಿಯಾಗಿ ನಿಂತು ಆ ಕೆಲಸ ಮಾಡಬೇಕು ಅಂತ ನಮಗೆ ಅವರು ಒಂದು ಕಿವಿ ಮಾತು ಹೇಳಿದರು. ಅದಕ್ಕೆ ನಾವು ಮುಂದಿನ ದಿನಮಾನಗಳೊಳಗ ಈ ನಮ್ಮ ಸಮಾಜದವರ ಸಹಾಯ ಸಹಕಾರ ತನುಮನ ಧನ ಅವನ್ನೆಲ್ಲ ಪಡೆದು ಅವರು ಶಾಸಕರು ಕೂಡ ನಮ್ಗೆ ಈ ಕಲ್ಯಾಣ ಮಂಟಪಕ್ಕೆ ಸಹಾಯ ಸಹಕಾರ ಸಹಾಯಧನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡ್ಲಿ ಅಂತ ಕೇಳಿ ನಾವು ಸಮಾಜದ ಪರವಾಗಿ ಇನ್ನೊಮ್ಮೆ ಕೇಳಿ ಈ ಕೆಲಸವನ್ನು ನಾವು ನಮ್ಮ ಸಿದ್ದಣ್ಣ ಸಾವ್ಕಾರು ಹೇಳಿದ ಪ್ರಕಾರ ನಾವು 6 ತಿಂಗಳ 8 ತಿಂಗಳ ವಯಸ್ಸೊಳಗೆ ನಾವು ಈ ಕಲ್ಯಾಣ ಮಂಟಪವನ್ನ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸ್ತೀವಿ ಅಂತ ಹೇಳಿ ನಾನು ಈ ಒಂದು ವೇದಿಕೆಯಲ್ಲಿ ನಾನು ಅವರಿಗೆ ಶಾಸಕರಿಗೆ ಹೇಳಲು ಬಯಸ್ತೇನೆ. ಈ ಜಾಗೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಚೆನ್ನಮ್ಮ ಭವನದ ಸಲುವಾಗಿ ನಮ್ಮ ಸಿದ್ದಣ್ಣ ಸಾವ್ಕಾರು ಸಾಕಷ್ಟು ಈ ಭವನ ಚಾಲು ಮಾಡೋದಕ್ಕೆ ಅವರು ಪರಿಶ್ರಮ ಬಹಳ ಐತೆ. ಯಾಕಂದ್ರ ಅವರು ಈ ಹಿಂದಿನ ಅಧ್ಯಕ್ಷರು ಅವರೇ, ನಮ್ಮ ಗಜೇಂದ್ರಗಡ ಹುಣಸೇರಿ ಸಮಾಜದ ನಿಕಟ ಪೂರ್ವ ಅಧ್ಯಕ್ಷರು. ಅವರು ಅವಧಿ ಒಳಗ ಈ ಭೂಮಿ ಎಣ್ಣೆ ಮಾಡಿಸೋದಾಗ್ಲಿ ಹಾಗೂ ಈ ಚೆನ್ನಮ್ಮ ಸರ್ಕಲ್ ಅಲ್ಲಿ ಒಂದು ಹೊಸ ಚೆನ್ನಮ್ಮ ಮೂರ್ತಿ ಕುದುರ್ಸೋ ಕಟ್ಟಡನೂ ಕೂಡ ಈಗ ಅವರ ಅವಧಿ ಒಳಗನೆ ಆಗಿದ್ದು. ಇನ್ನೂ ಕೆಲವು ಬೇರೆ ಬೇರೆ ಸಮಾಜದ ಕಾರ್ಯಕ್ರಮಗಳು ಸಮಾಜದ ಎಲ್ಲ ಇದ್ರೊಳಗೆ ಅವರು ಸಾಕಷ್ಟು ಕೆಲಸ ಮಾಡ್ಕೊಂಡ್ ಬಂದಾರ. ಈಗ ಅವರು ಮಾರ್ಗದರ್ಶನದೊಳಗ ನಾವು ಈ ಮುಂದುವರೆದು ಈ ಮುಂದಿನ ಈ ದಿನಮಾನಗಳೊಳಗ ನಾವು ಎಲ್ಲರೂ ಈ ಆರ್ಥಿಕವಾಗಿ ಎಲ್ಲರ ಕಡೆಯಿಂದ ನಾವು ಸಹಾಯ ಪಡೆದು ಅವರ ಮಾರ್ಗದರ್ಶನದೊಳಗೆ ಈ ಕಲ್ಯಾಣ ಮಂಟಪವನ್ನು ನಾವು ಈ ಕೆಲಸ ಪೂರ್ಣಗೊಳಿಸ್ತೀವಿ ಅಂತ ಹೇಳಿ ನಾನು ಅವ್ರಿಗೆ ನಾನು ಶಾಸಕರಿಗೆ ಪರವಾಗಿ ಇದು ಈ ಸಭೆಯಲ್ಲಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಮತ್ತು ಈ ಸಂದರ್ಭದಲ್ಲಿ ನಾವು ಸಿದ್ದಣ್ಣ ಸಾವ್ಕಾರಿಗೆ ಈ ಎಲ್ಲ ಕೆಲಸ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಈ ನಮ್ಮ ಸಮಾಜದ ಪರವಾಗಿ ನಾನು ಅವ್ರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ.
ರಾಣಿ ಚೆನ್ನಮ್ಮ ಸಾಂಸ್ಕೃತಿಕ ಭವನಕ್ಕೆ ಭೂಮಿ ದಾನ ಮಾಡಿದ ನಮ್ಮ ಸಮಾಜದ ಸಂಗನಗೌಡರು, ಮಲ್ಲನಗೌಡರು, ಇವರ ಕುಟುಂಬದವರಿಗೂ ಕೂಡ ನಾನು ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಬೋರ್ವೆಲ್ ಹಾಕಿಸಿಕೊಟ್ಟ ಸಹೋದರನಾದ ಮುತ್ತಣ್ಣ ಮ್ಯಾಗೇರಿ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಸಮಾಜದ ಎಲ್ಲ ಈಗೇನು ಇವತ್ತು ಈ ಸಮಾಜದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸಭೆಯನ್ನು ಅಗದಿ ಯಶಸ್ವಿಗೊಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ. ಇವತ್ತೇನು ನಮ್ಮ ಸಮಾಜದ ಭೂಮಿ ಪೂಜೆ ಆಗೈತಿ, ಇದು ಸುಮಾರು 25 ವರ್ಷದ ಹಿಂದೆನೇ ಈ ಒಂದು ಭೂಮಿಯನ್ನು ನಮ್ಮ ಸಮಾಜದ ಹಿರಿಯರಾದ ಸಂಗನಗೌಡರು ಇರ್ಬೋದು, ಮ್ಯಾಗೇರಿ ಕಳಕಪ್ಪಜ್ಜ ಇರ್ಬೋದು, ಸಂಗಮದವರು ಇರ್ಬೋದು, ಹಾಗೂ ನಮ್ಮ ತಂದೆಯವರಾದ ಗುರುಸಂತಪ್ಪನವರು ಬಂಡಿಯವರು, ಇನ್ನೂ ಅನೇಕ ಹಿರಿಯರು ಆವಾಗಿನ ಸಂದರ್ಭದಲ್ಲಿ ಈ ಒಂದು ಜಮೀನನ್ನು ಖರೀದಿ ಮಾಡಿದರು. ತದನಂತರದಲ್ಲಿ ಅದು ನಮ್ಮ ಸಂಗನಗೌಡರ ಹೆಸರಿಗೆ ಆ ಸಂದರ್ಭದಲ್ಲಿ ಒಂದು ವಿವಿಧ ಕಾರಣಗಳಿಂದ ಅದು ನೋಂದಾದ ಸಂದರ್ಭದಲ್ಲಿ ತದನಂತರದಲ್ಲಿ ಆ ಸಂಗನಗೌಡರು, ಬೈಲಪ್ಪಗೌಡರು, ಮಲ್ಲನಗೌಡರವರು ಈ 25 ವರ್ಷಗಳ ಹಿಂದೆ ನಮ್ಮ ಸಮಾಜಕ್ಕೆ 1.5 ಎಕರೆಯನ್ನು ನಮ್ಮ ಸಮಾಜದ ಹಿರಿಯರ ಸಮಕ್ಷಮ ನಮ್ಮ ಹಿರಿಯರಾದ ಬಸಪ್ಪಜ್ಜ ಪಲ್ಯದವರು ಅಧ್ಯಕ್ಷರಿದ್ದ ಸಂದರ್ಭದಲ್ಲಿ ಈ ಒಂದು ಸಮಾಜಕ್ಕೆ 1.5 ಎಕರೆ ಜಾಗವನ್ನು ಭೂದಾನ ಮಾಡುವ ಮೂಲಕ ಬಿಟ್ಟುಕೊಟ್ಟಿದ್ದು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗತ್ತೆ. ಆ ಒಂದು ನಂತರ ದಿನಗಳಲ್ಲಿ ಸಹೋದರ ಮಾಂತೇಶ್ ಅವರು ಹೇಳ್ದಂಗೆ ನಮ್ಮ GS ಪಾಟೀಲ್ರು ಆರಿಸಿ ಬಂದ ನಂತರ ನಾವು ಎಲೆಕ್ಷನ್ನಾಗೆ ಒಂದೇ ಒಂದು ಸಂದರ್ಭದಲ್ಲಿ ಹೇಳಿದಾಗ ಅದನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಆಯ್ಕೆಯಾದ ತಕ್ಷಣ ನಮ್ಮ ಸಮಾಜಕ್ಕೆ ಹಣವನ್ನು ಬಿಡುಗಡೆ ಮಾಡಿಬಿಟ್ಟಿದ್ರು. ಆದರೆ ನಮ್ಮ 25 ವರ್ಷದ ಸಂದರ್ಭದಲ್ಲಿ ಯಾರೂ ಕೂಡ ನಮ್ಮ ಸಮಾಜದ ಹಿರಿಯರು ಈ ಒಂದು ಜಾಗವನ್ನು ಎಣ್ಣೆ ಮಾಡಿಸ್ಬೇಕು, ಮಾಡಿಸಿದ್ರೆ ನಮಗೆ ಸರ್ಕಾರದಿಂದ ಸೌಲಭ್ಯ ಸಿಗ್ತಾವನ್ನೋ ಒಂದು ಸಂಪರ್ಕ ಕೊರತೆಯಿಂದ ಅವರು ಮಾಡಿಸಿದ್ದಿಲ್ಲ. ನಾವು ಆ ಸಂದರ್ಭದಲ್ಲಿ ಈ ಎಣ್ಣೆ ಮಾಡೋ ಸಂದರ್ಭದಲ್ಲಿ ಭಾಳಷ್ಟು ಯಾವಾಗ ಫೋನ್ ಹಚ್ಚಿದ್ರು ನಮ್ಮ GS ಪಾಟೀಲ್ ಸಾಹೇಬರು ತಕ್ಷಣ ಫೋನ್ ತೊಗೊಂಡು ನಾವು DC-ಗೂ AC-ಗೂ ತಹಸೀಲ್ದಾರ್ಗೂ ಬೇರೆ ಬೇರೆ ಅಧಿಕಾರಿಗಳಿಗೆ ನಮ್ಮ ಎಣ್ಣೆ ಫೈಲ್ ಇಲ್ಲೇ ಸಾಹೇಬ್ರ ಸ್ವಲ್ಪ ಬೇಗ ಮಾಡಿಕೊಡೋಕೆ ಹೇಳಂದ್ರೆ ಆಗಿಂದಾಗಲೇ ಹೇಳಿ ನಮ್ಮ ಫೈಲನ್ನು ಮೂವ್ ಮಾಡಿಸಿದ್ರು ನಮ್ಮ ಸಾಹೇಬರು. ಅದು ಸುಮಾರು 3-4 ತಿಂಗಳದೊಳಗೆ ಸುಮಾರಷ್ಟು ಸರಿ ಅದಕ್ಕೆ ಆಫೀಸಿಗೆ ಭೇಟಿ ಕೊಡಬೇಕಾಗತ್ತೆ. ಅವರು ಕೇಳಿದಂಥ ಕಾಗದ ಪತ್ರಗಳನ್ನು ನಾವು ಒದಗಿಸ್ಬೇಕಾಗತ್ತೆ. ಅಂಥ ಕೆಲಸವನ್ನು ಮಾಡಿದ್ದು ಯಾರಾದರೂ ಇದ್ದರೆ ನಮ್ಮ ಬನಿಗೋಳ ಮಾಂತೇಶ್ ಅಂತಂದು ನಾನು ಈ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ನೆನೆಸ್ಕೋಬೇಕಾಗತ್ತೆ.